ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 1ನೇ ಪಾದ, ಅದರಲ್ಲಿ 1ನೇ ಸೂತ್ರದೊಳಗೆ ಭಾಷ್ಯದಲ್ಲಿ ನಾವು ವಿಚಾರವನ್ನು ಮಾಡ್ತಾ ಇದ್ದೀವಿ. ಯಾತು ಶ್ರುತಿ ಕಪಿಲಸ್ಯ ಜ್ಞಾನಾತಿಶಯಂ ಪ್ರದರ್ಶಯಂತಿ ಪ್ರದರ್ಶಿತಾ ನ ತಯಾ ಶ್ರುತಿ ವಿರುದ್ಧಮಪಿ ಕಾಪಿಲಂ ಮತಂ ಶ್ರದ್ಧಾತುಂ ಶಕ್ಯಂ. ಇಲ್ಲಿ ಯಾತು ಶ್ರುತಿ ಅಂದರೆ ಇಲ್ಲಿ ಕಪಿಲನಿಗೆ ಹೆಚ್ಚಿನ ಒಂದು ಜ್ಞಾನ ಅನ್ನುವಂಥದ್ದು ಉಂಟಾಗ್ತದ ಅಂಥೇಳಿ ಈ ರೀತಿಯಾಗಿ ತಿಳಿಸ್ತಕ್ಕಂಥ ಒಂದು ಶ್ರುತಿ ಅನ್ನುವಂಥದ್ದಿದೆ ಅಂತ ಹೇಳಿದ್ರು ಅವರು. ಯಾರು? ಪೂರ್ವ ಪಕ್ಷಿ. ಕಪಿಲಸ್ಯ ಜ್ಞಾನಾತಿಶಯಂ ಅಂದ್ರೆ ಕಪಿಲ ಮಹರ್ಷಿಗಳಿಗೆ ಒಂದು ಹೆಚ್ಚಿನ ಜ್ಞಾನ ಅನ್ನುವಂಥದ್ದು ಅದ ಅಂತ ಅದನ್ನ ತಿಳಿಸ್ತಕ್ಕಂಥ ಶ್ರುತಿ ಅನ್ನುವಂಥದ್ದು ಯಾ ಶ್ರುತಿ ಅಂತ. ಅಂದ್ರೆ ಕಪಿಲರಿಗೆ ಹೆಚ್ಚಿನ ಒಂದು ಜ್ಞಾನ ಅನ್ನುವಂಥದ್ದು ಇರುವುದನ್ನ ತಿಳಿಸ್ತಕ್ಕಂಥ ಯಾವ ಶ್ರುತಿ ಅನ್ನುವಂಥದ್ದನ್ನ ಅವರು ಪ್ರದರ್ಶಯಂತಿ ಅಥವಾ ಪ್ರದರ್ಶಿತ ಅಂಥ ಒಂದು ಶ್ರುತಿಯನ್ನ ಅವರು ನಮಗ ತಿಳಿಸಿದ್ರು. ಅವರು ಉದಾಹರಣೆ ಕೊಟ್ಟಿದ್ರು. ಅದು ನ ತಯಾ ಶ್ರುತಿ ವಿರುದ್ಧಮಪಿ ಕಾಪಿಲಂ ಮತಂ ಶ್ರದ್ಧಾತುಂ ಶಕ್ಯಂ ಅಂದ್ರೆ ಆ ಶ್ರುತಿ ಅನ್ನುವಂಥದ್ದು ಯಾವ ಶ್ರುತಿ ಆ ಕಪಿಲರಿಗೆ ಹೆಚ್ಚಿನ ಜ್ಞಾನ ಉಂಟು ಅಂತೇಳಿ ತಿಳಿಸಿತ್ತಲ್ಲ, ಆ ಒಂದು ಶ್ರುತಿಯಿಂದ ನಮಗ ಶ್ರುತಿ ವಿರುದ್ಧಮಪಿ ಅಂತ ಹೇಳ್ತಾರ ಅವರು. ಅಂದ್ರೆ ಶ್ರುತಿ ವಿರುದ್ಧವಾಗಿರತಕ್ಕಂಥ ಕಾಪಿಲಂ ಮತಂ, ಆ ಕಾಪಿಲ ಮತ ಅನ್ನುವಂಥದ್ದನ್ನ ಶ್ರದ್ಧಾತುಂ ನ ಶಕ್ಯಂ ಅಂತ, ಅದು ನಂಬಲಿಕ್ಕೆ ಯೋಗ್ಯವಾದದ್ದಲ್ಲ ಅಂತ. ಕಾಪಿಲ ಮತ ಅದು ನಂಬಲಿಕ್ಕೆ ಯೋಗ್ಯವಲ್ಲ. ಯಾಕೆ ಅಂತಂದ್ರೆ ಅದು ಶ್ರುತಿ ವಿರುದ್ಧವಾಗಿರತಕ್ಕಂಥದ್ದು ಅಂತ. ಯಾವ ಮತ ಶ್ರುತಿ ವಿರುದ್ಧ ಇರ್ತದ ಅದನ್ನ ನಾವು ನಂಬಬಾರದು ಅಂತ. ನಮಗೆ ಶ್ರುತಿಯೇ ಪ್ರಮಾಣ. ಶ್ರುತಿಯೇ ಪ್ರಮಾಣ ಅಖಿಲರಿಗೆ ಅಂತ ಹೇಳ್ತಾರಲ್ರಿ. ಶ್ರುತಿ ಅಂದ್ರೆ ವೇದ. ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಆ ವೇದದ ಅಂತಿಮ ಭಾಗವೇ ಶ್ರುತಿಗಳು. ಅದಕ್ಕೆ ವೇದಾಂತ ಅಂತ ಕರೀತಾರ, ಶ್ರುತಿ ಅಂತ ಕರೀತಾ ಇದ್ದಾರೆ. ಆ ವೇದಾಂತ ವಾಕ್ಯಗಳು ನಮಗ ಯಥಾರ್ಥವಾದದ್ದನ್ನೇ ಬೋಧ ಮಾಡ್ತಾವ. ಜೀವ, ಈಶ, ಬ್ರಹ್ಮ ಈ 3 ವಿಚಾರಗಳನ್ನೇ ಅಲ್ಲಿ ಪ್ರಧಾನವಾಗಿ ಹೇಳ್ತಾ ಇದ್ದಾರೆ. ಮತ್ತು ಆ ಶ್ರುತಿಗಳು ನಮಗ ಜೀವ ಬ್ರಹ್ಮರ ಅಭೇದ ಜ್ಞಾನವನ್ನೇ ಬೋಧ ಮಾಡುವಂತವುಗಳಾಗ್ತಾ ಇದ್ದಾವೆ. ಆದ್ರೆ ಇಲ್ಲಿ ಕಾಪಿಲ ಮತ ಅನ್ನುವಂತಹದ್ದು ಏನದ ಅಂತಂದ್ರೆ ಅದು ಶ್ರುತಿ ವಿರುದ್ಧ ಅದದು. ಶ್ರುತಿ ವಿರುದ್ಧವಾಗಿರ್ತಕ್ಕಂತ ಆ ಕಾಪಿಲ ಮತ ಅನ್ನುವಂತಹದ್ದನ್ನ ನಾವು ಶ್ರದ್ಧಾತುಂ ನ ಶಕ್ಯಂ ಅಂತ, ನ ತಯಾ ಶಕ್ಯಂ ಅಂತ, ನ ಅಂತ ಬಂದದಲ್ಲಲ್ಲಿ ಅದು ಶ್ರುತಿ ವಿರುದ್ಧವಾಗಿರುವುದರಿಂದ ಕಾಪಿಲ ಮತ ಅನ್ನುವಂತಹದ್ದನ್ನ ಶ್ರದ್ಧಾತುಂ ಅಂದ್ರೆ ನಂಬಲಿಕ್ಕೆ ನ ಶಕ್ಯಂ ಅಂದ್ರೆ ನಂಬಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತ. ನ ಶಕ್ಯಂ ಸಾಧ್ಯ ಇಲ್ಲ ಅಂತ ಹೇಳ್ತಾರ ಅವರು. ಕಪಿಲಂ ಇತಿ ಶ್ರುತಿ ಸಾಮಾನ್ಯ ಮಾತ್ರತ್ವಾತ್. ಇಲ್ಲಿ ಕಪಿಲ ಅನ್ನುವಂತಹದ್ದು ಇದು ಒಂದು ಶ್ರುತಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರ ಅವರು. ಕಪಿಲ ಅನ್ನುವಂತ ಏನ ಶಬ್ದ ಅದಲ್ಲ, ಇದು ಶ್ರುತಿ ಸಾಮಾನ್ಯ ಮಾತ್ರತ್ವಾತ್, ಇದು ಕೇವಲ ಶ್ರುತಿ ಸಾಮಾನ್ಯ ಒಂದೇ ಇರ್ತದ ಅಂತ. ಅನ್ಯಸ್ಯ ಚ ಕಪಿಲಸ್ಯ ಸಗರ ಪುತ್ರಾಣಾಂ ಪ್ರತಪ್ತುಃ ವಾಸುದೇವ ನಾಮ್ನಃ ಸ್ಮರಣಾತ್. ಇಲ್ಲಿ ಇನ್ನೊಬ್ರು ಕಪಿಲರು ಅಂತ ಬರ್ತಾರ ಅವರು. ಅಂದ್ರೆ ಇಲ್ಲಿ ಸಗರರ ಪುತ್ರರು. ಸಗರ ಮಹಾರಾಜನಿಗೆ ಎಷ್ಟೋ ಬಹಳ ಜನ ಮಕ್ಕಳು ಇರ್ತಾ ಇದ್ದಾರೆ ಅವ್ರಿಗೆ.
ಅವರು ಅಂದ್ರೆ ಅಲ್ಲಿ ರಾಜ ಏನ್ ಮಾಡಿರ್ತಾನಂದ್ರೆ ಒಂದು ಅಶ್ವಮೇಧ ಕುದುರೆಯನ್ನ ಬಿಟ್ಟಿರ್ತಾನ. ಅದು ಅವರು ಅದು ಮುಂದ್ ಹೋಗ್ತಿರ್ತಾರೆ, ಅದನ್ನ ಬೆನ್ನತ್ತಿ ಹೋಗಿರ್ತಾರೆ ಇವರು. ಅದನ್ನ ಯಾರು ಕಟ್ಟಿ ಹಾಕಾಗ್ಲಿ ಸಾಧ್ಯ ಆಗುದಿಲ್ಲ ಅದು. ಅವಾಗ ಅಲ್ಲಿ ಕಪಿಲ ಮಹರ್ಷಿಗಳ ಆಶ್ರಮ ಸಮುದ್ರ ದಂಡಿ ಒಳಗಲ್ಲಿ ಅಲ್ಲಿ ಹೋದಾಗ ಅಲ್ಲಿ ಅದು ಕಾಣೆ ಆಗಿಬಿಡ್ತೈತೆ ಅದು. ಅವಾಗ ಅದು ಅವ್ರು ಸಿಗಂಗೆ ಇಲ್ಲ, ಎಷ್ಟು ಹುಡುಕಾಡಿದ್ರು. ಅವಾಗ ಮತ್ತೆ ರಾಜನಿಗೆ ಬಂದು ಹೇಳ್ತಾರ, ತಮ್ಮ ತಂದೆಗೆ ಸಗರ ರಾಜನಿಗೆ ಹೇಳ್ತಾ ಇದ್ದಾರೆ ಅವರು, ಕುದುರೆ ಸಿಗ್ಲಿಲ್ಲ ಅಂದಾಗ ಸಿಟ್ಟಿಗೆ ಬರ್ತೈತೆ ಅವ್ರು. ಅದು ಎಲ್ಲಿ ಪಾತಾಳಕ್ಕೆ ಹೋಗಿರ್ಲಿ, ನೀವು ಅದನ್ನ ಹುಡ್ಕೊಂಡು ಬರ್ರಿ ಅಂತಂದಾಗ ಅವರಲ್ಲಿ ಸ್ವಲ್ಪ ಅಹಂಕಾರ ಇರ್ತೈತೆ ಅವ್ರು ಸಗರ ಪುತ್ರರಿಗೆ. ಅವಾಗ ಅವರು ಅಲ್ಲಿಂದ ಹುಡ್ಕೊಂತ ಬರ್ತಾರ ಅವರು. ಆ ಸಮುದ್ರ ದಂಡೆಯೊಳಗ ಈಗೇನ ಗಂಗಾಸಾಗರ ಅಂತ ಕರೀತಾರಲ್ರಿ, ಆ ಗಂಗಾಸಾಗರ ಬಂದಾಗ ಅಲ್ಲಿ ಆಳವಾದ ಒಂದು ಇದನ್ನ ನೋಡ್ತಾರ ಅವರು, ತಗ್ಗು ಬಿದ್ದದ್ದು. ಅದು ಪಾತಾಳಕ್ಕೆ ಹೋಗೋ ದಾರಿ ಅದು. ಅಲ್ಲಿ ಹೋದಾಗ ಅಲ್ಲಿ ಅಲ್ಲಿ ಕಪಿಲ ಮಹರ್ಷಿಗಳು ತಪಸ್ಸಿನಲ್ಲಿ ಕುಳಿತಿರ್ತಾರ ಅವರು. ಅಲ್ಲಿ ಕುದುರೆಯನ್ನು ನೋಡ್ತಾರ ಅವರು. ಓ, ಇಲ್ಲಿ ಕುದುರೆ ಬಂದೈತಲ್ಲ ಅಂತ ಹೇಳಿ ಅದು ಹಿಡ್ಕೊಳಿಕ್ ಹೋದಾಗ ಅವ್ರ ತಪೋಭಂಗ ಆಗ್ತೈತೆ ಅವಾಗ. ಅವಾಗ ಅವರು ಸಿಟ್ಟಿನಿಂದ ಅವರನ್ನ ಭಸ್ಮ ಮಾಡಿಬಿಡ್ತಾರ ಅವ್ರು. ಅವ್ರು ಸಿಟ್ಟು ಮಾಡಿದಾಗ ಎಲ್ಲರೂ, ಇಷ್ಟು ಸಗರ ಪುತ್ರ ಎಲ್ಲರೂ ಭಸ್ಮ ಆಗಿ ಹೋಗ್ಬಿಡ್ತಾರಲ್ಲ, ಸುಟ್ಟು ಹೋಗ್ಬಿಡ್ತಾರ. ಇದು ಸಗರ ರಾಜನಿಗೆ ಗುರ್ತಾಗಿ ಬಹಳ ದುಃಖ ಆಗ್ತೈತೆ ಅವಾಗ. ಮುಂದೆ ಅವಾಗ ಭರತ ಹೇಳ್ತಾನ, ಯಪ್ಪ ನೀ ಏನ್ ಚಿಂತೆ ಮಾಡಬೇಡ, ಅವ್ರನ್ನ ನಾನು ಬದುಕಿಸ್ತೀನಿ ಅಂತ ಹೇಳಿ ಮತ್ತೆ ತಪಸ್ಸಿನಲ್ಲಿ ಕುಳಿತುಕೊಳ್ತಾನ್ರಿ ಭರತ ಚಕ್ರವರ್ತಿ. ಅವಾಗ ಅಲ್ಲಿ ಯಾವುದು ವಿಷ್ಣುವಿನ ಪಾದದಿಂದ ಶಿವನ ಜಟಾಜೂಟಕ್ಕೆ ಅದು ಗಂಗೆ ಬರ್ತಾ ಇದ್ದಾಳೆ. ವಿಷ್ಣುವಿನ ಜಟಾಜೂಟದಿಂದ ಭೂಮಿಗೆ ಗಂಗೆ ಬರ್ತಾಳ. ಆಕಿ ಒಂದ್ ಷರತ್ತು ಹಾಕಿರ್ತಾಳ, ನೀ ನನ್ ತಿರುಗಿ ನೋಡಬಾರ್ದು, ನಾ ನಿನ್ ಹಿಂದಿಂದ ಬರ್ತಾ ಇದ್ದೀನಿ, ನೀ ಹೆಂಗ್ ಹೋಗ್ತಿ ಹಂಗಂಗ್ ಹೋಗ್ ಅಂತ ಹೇಳಿ ಅಂದಾಗ ಆಗ್ಲಿ ಅಂತ ಹೇಳಿ ಗಂಗಾ ಅಲ್ಲಿ ನಡು ಜಾಹ್ನವಿ ಅಂತ ಹೇಳಿ ಒಂದು ಋಷಿಗಳ ಆಶ್ರಮ ಇರ್ತದ. ಅವ್ರ ತಪಸ್ಸಿನಲ್ಲಿ ಇರ್ತಾರ. ಅವಾಗ ಈ ಗಂಗಾ ನದಿ ಬರ್ಬೇಕಾದ್ರೆ ಸ್ವಲ್ಪ ಶಬ್ದ ಆಕೈತಲ್ರಿ, ಅವಾಗ ಗಂಗಾ ಪಾನವನ್ನ ಮಾಡಿ ಬಿಡ್ತಾ ಇದ್ದಾರೆ ಮುಂದ್ ಹೋಗ್ಲಾರ್ದಂಗ. ಮತ್ತೆ ಭರತ ಚಕ್ರವರ್ತಿ ಪ್ರಾರ್ಥನೆ ಮಾಡಿಕೊಂಡಾಗ ಆ ಜಹ್ನುವಿನ ಕಿವಿಯಿಂದ ಗಂಗೆಯನ್ನು ಬಿಡ್ತಾರ. ಅದಕ್ಕೆ ಜಾಹ್ನವಿ ಅಂತ ಗಂಗಾದೇವಿ ಹೆಸರು ಐತಿ ಇನ್ನೊಂದ್ರಿ. ಜಹ್ನುವಿನ ಕಿವಿಯಿಂದ ಆಕೆ ಹುಟ್ಟಿದಳಂತ. ಹರ್ಕೊಂತ ಬಂದಾಗ ಅಲ್ಲಿ ಜಹ್ನು ಮಹರ್ಷಿ ಆ ಗಂಗೆಯನ್ನ ಪಾನ ಮಾಡಿದಾಗ ತನ್ನ ಕಿವಿಯಿಂದ ಬಿಡ್ತಾ ಇದ್ದಾರ. ಅದು ಮುಂದೆ ಹಂಗೆ ಹರ್ಕೊಂತ ಹೋಗಿ ಅಲ್ಲೇನ ಅವ್ರು ಭಸ್ಮ ಆಗಿ ಹೋಗಿರ್ತಾರಲ್ರಿ ಯಾರು ಸಗರ ಪುತ್ರರು, ಅಲ್ಲಿ ಹೋಗಿ ಗಂಗೆ ತಲುಪಿದಾಗ ಅವ್ರು ಇಷ್ಟು ಜೀವಂತ ಆಗ್ಬಿಡ್ತಾರಲ್ಲಿ. ಆ ಕಪಿಲ ಮಹರ್ಷಿಗಳ ಒಂದು ಆಶ್ರಮದೊಳಗೆ ಅವರೆಲ್ಲ ಜೀವಂತ ಆಗ್ಬಿಡ್ತಾರಂತ. ಅದನ್ನ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರ. ಕಪಿಲಸ್ಯ ಸಗರ ಪುತ್ರಾಣಂ, ಇಲ್ಲಿ ಸಗರ ಪುತ್ರರನ್ನ ಸುಟ್ಟಿರ್ತಕ್ಕಂತ ವಾಸುದೇವ ಅನ್ನುವಂತ ಇಲ್ಲಿ ಮತ್ತೊಬ್ಬ ಕಪಿಲನನ್ನ ಸ್ಮೃತಿಯಲ್ಲಿ ಹೇಳಿದ್ದಾರೆ ಅಂತ. ಸಗರ ಪುತ್ರಾಣಂ ಪ್ರತಪ್ತುಹು ವಾಸುದೇವ ನಾಮ್ನಃ. ಆ ಸಗರ ಪುತ್ರನಾಗಿರ್ತಕ್ಕಂತ ಯಾವ ವಾಸುದೇವ ಅನ್ನುವಂತ ಹೆಸರಿನ ಇಲ್ಲಿ ಅವ ಏನ್ ಮಾಡಿದಾನೆ ಅಂತಂದ್ರೆ ಪ್ರತಪ್ತುಹು ಅಂತಂದ್ರೆ ಅವನನ್ನ ನಾಶ ಮಾಡಿದಾನೆ ಅಂತ. ಸುಟ್ಟಿರ್ತಕ್ಕಂಥವನು ಸಗರ ಪುತ್ರನನ್ನ ಸುಟ್ಟಿರ್ತಕ್ಕಂತ ವಾಸುದೇವ ಅನ್ನುವಂತ ಮತ್ತೊಬ್ಬ ಕಪಿಲನನ್ನ ಸ್ಮೃತಿಯೊಳಗ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಸ್ಮರಣಾತ್. ಅನ್ಯಶ್ಚ ಕಪಿಲಸ್ಯ, ಇಲ್ಲಿ ಕಪಿಲ ಅಂತಂದ್ರೆ ಸಗರರ ಪುತ್ರರನ್ನ ಸುಟ್ಟು ಹಾಕಿರ್ತಕ್ಕಂತ ವಾಸುದೇವ ಎಂಬ ಹೆಸರಿನ ಕಪಿಲ ಅಂತ ಏನದಾನಲ್ಲ, ಕಪಿಲ ಅಂತಂದ್ರೆ ಇಲ್ಲಿ ವಾಸುದೇವ ಅನ್ನುವಂತ ಹೆಸರಿನ ಕಪಿಲ ಅಂತ ಇಲ್ಲಿ ಅವನು ಸಗರ ಪುತ್ರನ್ನ ಸುಟ್ಟು ಹಾಕಿಬಿಟ್ಟಿದ್ದಾನ ಅಂತ. ಈ ರೀತಿಯಾಗಿ ಒಂದು ಸ್ಮೃತಿ ಅನ್ನುವಂತಹದ್ದು ನಮಗೆ ಬೇರೆ ಕಡೆಯಲ್ಲಿ ನಾವು ಕೇಳ್ತಾ ಇದ್ದೀವಿ ಅಂತ. ಇಲ್ಲಿ ಮತ್ತೊಬ್ಬ ಕಪಿಲನ ಸ್ಮೃತಿಯಲ್ಲಿ ಹೇಳಿದ್ದಾರೆ ಅಂತ, ಹೀಗಂತ ತಿಳ್ಕೊಳ್ಬೇಕು ಅಂತ. ಯದ್ವೈ ಕಿಂಚ ಮನುರವನ್ ತದ್ವೇಷಜಂ. ಇನ್ನೊಂದು ತೈತ್ರಿಯ ಸಂಹಿತೆಯೊಳಗ ಏನ್ ಹೇಳ್ಕೊಂಡ್ ಬರ್ತಾ ಇದ್ದಾರ ಅಂತಂದ್ರೆ, ಅನ್ಯಶ್ಚ ಕಪಿಲಸ್ಯ ಸಗರಪುತ್ರಾಣಾಂ ಪ್ರತಪ್ತುಹು ವಾಸುದೇವ ನಾಮ್ನಃ ಸ್ಮರಣಾತ್ ಐತ್ರಿ. ಅನ್ಯಾರ್ಥ ದರ್ಶನಸ್ಯ ಚ ಪ್ರಾಪ್ತಿರಹಿತಸ್ಯ ಅಸಾಧಕತ್ವಾತ್.
ಅನ್ಯಾರ್ಥ ದರ್ಶನಸ್ಯ ಅಂತ. ಅಂದ್ರೆ ಇಲ್ಲಿ ಪ್ರಮಾಣದ ವ್ಯಾಪ್ತಿ ಇಲ್ಲದೆ ಇರತಕ್ಕಂತ ಮತ್ತೊಂದಕ್ಕಾಗಿ ಬಂದಿರುವಂತ ಆ ಒಂದು ಶ್ರುತಿ ಅನ್ನುವಂತಹದ್ದು ಅಂತ. ಈಗ ಒಂದು ಪ್ರಮಾಣ ಅನ್ನುವಂತಹದ್ದು ಆ ಪ್ರಮಾಣದ ವ್ಯಾಪ್ತಿಯೊಳಗೆ ಇರಬೇಕು ಅಂತ. ಆ ವ್ಯಾಪ್ತಿಯಲ್ಲಿ ಇಲ್ಲದೆ ಇರತಕ್ಕಂಥದ್ದು, ಪ್ರಮಾಣದ ವ್ಯಾಪ್ತಿಯಲ್ಲಿ ಇಲ್ಲದೆ ಇರುವಂತ ಮತ್ತೊಂದಕ್ಕಾಗಿ ಬಂದಿರುವಂತ ಯಾವ ಶ್ರುತಿ ಅನ್ನುವಂತಹದ್ದು ಅಲ್ಲಿ ವಿಶೇಷವಾದ ವಿಷಯಕ್ಕೆ ಏನಾಗ್ತದದು ಸಾಧಕ ಆಗ್ತದ ಅಂತ ಹೇಳ್ತಾರ ಅವರು. ಅದು ಸಾಧಕ ಆಗುದಿಲ್ಲ ಅಂತ ಹೇಳ್ತಾರ ಅವ್ರು ಇಲ್ಲಿ. ಅದನ್ನೇ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಹೇಳಿದರು. ಅನ್ಯಾರ್ಥ ದರ್ಶನಸ್ಯ ಪ್ರಾಪ್ತಿರಹಿತಸ್ಯ ಅಸಾಧಕತ್ವಾತ್ ಭವತಿ ಚ ಅನ್ಯ ಮನೋರ್ಮಾಹಾತ್ಮ್ಯಂ ಪ್ರಖ್ಯಾಪಯಂತಿ ಶ್ರುತಿಃ ಯದ್ವೈಕ್ಯಂ ಚ ಮನುರಭವತ್ ತತ್ ಭೇಷಜಂ. ಮುಂದಿನ ವಾಕ್ಯದಲ್ಲಿ ಆಚಾರ್ಯರು ಇಲ್ಲಿ ನಮಗೆ ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮನುವಿನ ಒಂದು ಮಹಾತ್ಮ್ಯವನ್ನ ಹೊರತುಪಡಿಸುವಂತ ಒಂದು ಮನುವಿನ ಒಂದು ವಾಕ್ಯ ಅನ್ನುವಂತಹದ್ದು ಬರ್ತದೆ. ಮನು ನಮಗೆ ಏನೇನು ಉಪದೇಶ ಮಾಡ್ಕೊಂಡು ಬಂದಾನೋ ಅದು ಎಲ್ಲವೂ ನಮಗೆ ವೈದ್ಯ ಅಂತ. ಹೆಂಗ ವೈದ್ಯ ನಮಗ ಹಿತವಾದದ್ದನ್ನೇ ಮಾಡ್ತಾನಲ್ರಿ. ನಮಗೇನಾದ್ರೂ ಕಾಯಿಲೆಗಳು ಬಂದಿದ್ರೆ ಒಬ್ಬ ಡಾಕ್ಟರ್ ವೈದ್ಯನಾಗಿರ್ತಕ್ಕಂಥವನು ನಮಗ ಆರೋಗ್ಯವನ್ನ ನೀಡುವಂತ ಒಂದು ಔಷಧಾದಿಗಳನ್ನ ಕೊಡ್ತಾ ಇದ್ದಾನ ಅಂತ. ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮನು ಯದ್ವೈಕ್ಯಂ ಚ ಮನುರಭವತ್ ತದ್ ಭೇಷಜಂ. ಅಂದ್ರೆ ಮನು ಏನೇನ್ ಹೇಳಿದಾನೋ ಅದು ವೈದ್ಯನಂತೆ ಅಂತ. ಹಿಂಗ ಮತ್ತೊಂದು ಶ್ರುತಿ ಅನ್ನುವಂತಹದ್ದು ಕೂಡ ಇದೆ ಅಂತ. ಅದಕ್ಕೆ ಇಲ್ಲಿ ಇಷ್ಟೊಂದು ಒಟ್ಟು ಇಲ್ಲೇನ್ ಟೋಟಲ್ ಏನ್ ಹೇಳ್ಕೊಂಡ್ ಬಂದ್ರು ಅಂತಂದ್ರೆ ಅನ್ಯಾರ್ಥ ದರ್ಶನಸ್ಯ ಪ್ರಾಪ್ತಿರಹಿತಸ್ಯ ಅಸಾಧಕತ್ವಾತ್. ಇಲ್ಲಿ ಪ್ರಮಾಣದ ವ್ಯಾಪ್ತಿ ಇಲ್ಲದೆ ಇರತಕ್ಕಂತ ಮತ್ತೊಂದಕ್ಕಾಗಿ ಬಂದಿರುವಂತ ಯಾವ ಶ್ರುತಿ ಅನ್ನುವಂತಹದ್ದು ಅಲ್ಲಿ ವಿಶೇಷವಾದ ವಿಷಯಕ್ಕೆ ಅಂದ್ರೆ ಅದು ಸಾಧಕ ಆಗಲಾರದು ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ಅದನ್ನೇ ಸ್ವಲ್ಪ ಟಿಪ್ಪಣಿ ಒಳಗೆ ಬರೀತಾರ ಅವರು. ಪ್ರಮಾಣಾಂತರ ಗೋಚರ ಅಲ್ಲದಂತ ಅಥವಾ ಪ್ರಮಾಣಾಂತರ ವಿರುದ್ಧವೂ ಅಲ್ಲದಂತ ಅರ್ಥವಾದ ಅನ್ನುವಂತಹದ್ದು ಇರುವಂತ ವಿಷಯವನ್ನೇ ಇಲ್ಲಿ ಅವಾಂತರ ತಾತ್ಪರ್ಯದಿಂದ ಹೇಳ್ತದ ಅಂತೇಳಿ ಹಿಂಗ್ ತಿಳಿಸಿತ್ತು ಅಂತ. ಅಂದ್ರೆ ಇಲ್ಲಿ ಸಾಂಖ್ಯ ಕಾಪಿಲನೆಂಬ ವಿಶೇಷಣ ಒಂದು ಇಲ್ಲದ್ದರಿಂದ ಈ ಕಪಿಲನನ್ನೇ ಶ್ರುತಿ ಹೇಳ್ತದೆಂಬುದಕ್ಕೆ ಅಲ್ಲಿ ಪ್ರಮಾಣ ಅನ್ನುವಂತಹದ್ದಿಲ್ಲ ಅಂತ. ಶ್ರುತಿ ವಾಸುದೇವನೆಂಬ ಕಪಿಲನನ್ನ ಹೇಳ್ತದ ಅಂತ ಹೇಳಿ ಹೀಗೂ ಕೂಡ ನಾವು ತಿಳ್ಕೋಬಹುದು ಅಂತ. ಇಲ್ಲಿ ಸಂಭಾವನಾ ಯುಕ್ತಿ ಅನ್ನುವಂತಹದ್ದು ಅಂತ ಹೇಳ್ತಾರೆ. ಇಲ್ಲಿ ಕಪಿಲ ಅಂತಂದ್ರೆ ಕಪಿಲ ಶಾಸ್ತ್ರ ರಚನಾ ಮಾಡಿರ್ತಕ್ಕಂತ ಅವನು ಅಲ್ಲ. ಇಲ್ಲಿ ಸಗರ ಪುತ್ರನ ಸಂಹಾರ ಮಾಡಿರ್ತಕ್ಕಂತ ವಾಸುದೇವ ಎಂಬ ಹೆಸರಿನ ಕಪಿಲನನ್ನು ಕೂಡ ಅಲ್ಲಿ ಸ್ಮೃತಿ ಹೇಳ್ತೈತಂತೆ. ಹಿಂಗೂ ಕೂಡ ನಾವು ಅದನ್ನ ಅರ್ಥ ಮಾಡ್ಕೋಬಹುದು ಅಂತ ಅಲ್ಲಿ ಟಿಪ್ಪಣಿ ಒಳಗೆ ಹೇಳ್ಕೊಂಡು ಬಂದ್ರು. ಇನ್ನ ಈ ಮನುವಿನ ಒಂದು ಮಹಾತ್ಮ್ಯವನ್ನ ನಮಗ ಬೋಧ ಮಾಡ್ತಕ್ಕಂತ ಒಂದು ಶ್ರುತಿ ಅನ್ನುವಂತಹದ್ದನ್ನ ಇಲ್ಲಿ ನಮಗ ಹೇಳ್ಕೊಂಡು ಬಂದ್ರು. ಏನಂತ ಹೇಳಿದ್ರು ಅಂತಂದ್ರೆ ಮನೋರ್ಮಹಾತ್ಮ್ಯಂ ಪ್ರಖ್ಯಾಪಯಂತಿ ಶ್ರುತಿ. ಮನುವಿನ ಮಹಾತ್ಮ್ಯವನ್ನ ಪ್ರಖ್ಯಾಪಯಂತಿ ಅಂತಂದ್ರೆ ಅದನ್ನ ಪ್ರಸಿದ್ಧಿ ಮಾಡುವಂತಹದ್ದು ಅಂತ. ಪ್ರಸಿದ್ಧ ಮಾಡತಕ್ಕಂತ ಒಂದು ಶ್ರುತಿ ಅನ್ನುವಂತಹದ್ದಿದೆ. ಯಾವುದು ಅಂತಂದ್ರೆ ಯದ್ವೈಕ್ಯಂಚ ಮನುರಭವತ್ ತತ್ ಭೇಷಜಂ. ಮನು ಯಾವುದನ್ನ ನಮಗ ಬೋಧ ಮಾಡಿದ್ದಾನೋ, ನಮಗೇನು ಉಪದೇಶ ಮಾಡ್ಕೊಂಡು ಬಂದಿದ್ದಾನೋ ಅದು ವೈದ್ಯವೇ ಅಂತ ಹೇಳಿ ಹಿಂಗ ಮತ್ತೊಂದು ಶ್ರುತಿ ಅನ್ನುವಂತಹದ್ದು ಅದ ಅಂತ ಹೇಳಿ ಇಲ್ಲಿ ಆಚಾರ್ಯ ಹೇಳಿದರು. ಇಲ್ಲಿ ಮನು ಏನ್ ಹೇಳ್ತಾನೆ ಅಂತಂದ್ರೆ ಮನುನಾಚ ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸಂಪಶ್ಯನ್ ಆತ್ಮಯಾ ಜೀವೈ ಸ್ವರಾಜ್ಯಮಧಿ ಗಚ್ಚತಿ. ಇದು ಮನುಸ್ಮೃತಿಯಲ್ಲಿ ಬರ್ತಕ್ಕಂತ ಒಂದು ಶ್ಲೋಕ. ಅಲ್ಲಿ ಮನು ಮಹರ್ಷಿ ಏನ್ ಹೇಳಿದ ಅಂತಂದ್ರೆ ಸರ್ವಭೂತೇಷು ಚಾತ್ಮಾನಂ ಅಂದ್ರೆ ಸರ್ವಭೂತಗಳಲ್ಲಿ ತನ್ನ ಆತ್ಮನನ್ನ. ಎಷ್ಟೋ ಭೂತ ರಾಶಿಗಳದಾವ್. ಅಂದ್ರೆ
ಎಲ್ಲಾ ಜೀವರಾಶಿಗಳು ಅಂತ. ಎಲ್ಲಾ ಜೀವರಾಶಿಯಲ್ಲಿರ್ತಕ್ಕಂಥ ಯಾವ ಆತ್ಮ ಇದೆಯಲ್ಲ, ಸರ್ವಭೂತೇಷು ಚ ಆತ್ಮಾನಂ, ಆ ಸರ್ವಭೂತಗಳಲ್ಲಿ ತನ್ನ ಆತ್ಮವನ್ನೇ ಕಾಣಬೇಕು ಅಂತ. ನಮ್ಮ ಆತ್ಮವೇ ಸರ್ವಭೂತಗಳಲ್ಲಿ ಇದೆ ಅಂತ. ಅದಕ್ಕೇನಂದ್ರೆ ಅವರು ಸರ್ವಭೂತೇಷು ಚಾತ್ಮಾನಂ, ಸರ್ವಭೂತಗಳಲ್ಲಿ ತನ್ನ ಆತ್ಮವನ್ನ, ಸರ್ವಭೂತಾನಿ ಚಾತ್ಮನಿ, ತನ್ನಲ್ಲಿ ಎಲ್ಲ ಭೂತಗಳನ್ನು ನೋಡಬೇಕು. ಸರ್ವಭೂತಗಳಲ್ಲಿ ತನ್ನನ್ನು ನೋಡಬೇಕು, ತನ್ನಲ್ಲಿ ಎಲ್ಲ ಭೂತಗಳನ್ನು ನೋಡಬೇಕು. ಈ ರೀತಿಯಾಗಿ ಮನು ಹೇಳ್ತಾ ಇದ್ದಾನ. ಸಂಪಶ್ಯನ್ ಯಾ ಜೀವೈ ಸ್ವರಾಜ್ಯ ಮಧಿಗಚ್ಚತಿ. ಹೀಗೆ ಸರ್ವಭೂತಗಳಲ್ಲಿ ತನ್ನಲ್ಲಿ ಸರ್ವಭೂತಗಳನ್ನ ಯಾವನು ಕಾಣ್ತಾ ಇದ್ದಾನೋ ಅಂಥ ಆತ್ಮಯಾಜಿಗೆ ಒಂದು ಸ್ವರಾಜ್ಯ ಅನ್ನುವಂತಹದ್ದು ಪಡ್ಕೊಳ್ತಾನೆ ಅಂತ. ಸ್ವರಾಜ್ಯ ಅಂತಂದ್ರೆ ಯಾವ್ದಿಲ್ಲಿ? ತನ್ನ ಆತ್ಮವೇ ಸ್ವರಾಜ್ಯ ಅಂತ. ಆ ಬ್ರಹ್ಮ ಅನ್ನುವಂತಹದ್ದು ಏನದಲ್ಲ, ಅದನ್ನು ಪಡ್ಕೊಂಡ ಅಂತಂದ್ರೆ ಅದೇ ದೊಡ್ಡ ಸ್ವರಾಜ್ಯ ಅಂತ. ಅಂದ್ರೆ ಒಂದು ದೇಶಕ್ಕೆ ಅಧಿಪತಿ ಆಗೋದು ಸ್ವರಾಜ್ಯ ಅಲ್ಲ. ಒಬ್ಬ ಚಕ್ರವರ್ತಿ ಇರ್ತಾನಲ್ರಿ, ಇಡೀ ಭೂಮಂಡಲವನ್ನ ಆಳ್ತಕ್ಕಂಥವನು, ಅವನು ಬಹಳ ಸ್ವರಾಜ್ಯ ಅಂತಂದ್ರೆ ಏನು, ಎಲ್ಲ ಅವನ ಆಧಿಪತ್ಯೊಳಗ ಅದಂತ ಹೇಳ್ತೇವಲ್ರಿ. ಇಲ್ಲಿ ಅದನ್ನ ಹೇಳ್ತಾ ಇಲ್ಲ ಅವರು. ಇಲ್ಲಿ ಆತ್ಮಯಾಜಿ ಅಂದ್ರೆ ಆತ್ಮಜ್ಞಾನಿ. ಆತ್ಮಜ್ಞಾನಿ ಆಗಿರ್ತಕ್ಕಂಥವನು ತನ್ನಲ್ಲಿ ಎಲ್ಲಾ ಭೂತಗಳನ್ನ, ಎಲ್ಲಾ ಭೂತಗಳಲ್ಲಿ ತನ್ನನ್ನ ನೋಡ್ತಾ ಇದ್ದಾನ ಅಂತ. ಅಂದ್ರೆ ಅವನು ಅಭೇದದರ್ಶಿ ಅಂತ. ಇಲ್ಲಿ ಸರ್ವಭೂತಗಳು ಬೇರೆ, ನಾನು ಬೇರೆ ಅನ್ನುವಂತ ಭೇದ ಜ್ಞಾನ ಅವನಿಗಿಲ್ಲ. ಹಿಂಗ ಅಭೇದ ರೂಪವಾಗಿ ಸಕಲ ಜೀವರಾಶಿಗಳಲ್ಲಿ ತನ್ನನ್ನ, ತನ್ನಲ್ಲಿ ಸಕಲ ಜೀವರಾಶಿಗಳನ್ನ ಕಾಣತಕ್ಕಂಥವನಿಗೆ, ಅಂತ ಆತ್ಮಜ್ಞಾನಿಗೆ ಸ್ವರಾಜ್ಯ ಅನ್ನುವಂತಹದ್ದು ಪ್ರಾಪ್ತಿಯಾಗ್ತದ ಅಂತೇಳಿ ಈ ರೀತಿಯಾಗಿ ಅಲ್ಲಿ ಸರ್ವಾತ್ಮತ್ವ ರೂಪವಾಗಿರ್ತಕ್ಕಂಥ ದರ್ಶನವನ್ನ ಅಲ್ಲಿ ಹೊಗಳಿದ್ದಾರೆ ಅಂತ. ಯಾರು? ಮನು ಮಹರ್ಷಿಗಳು ಅಂತ ಹೇಳ್ತಾರೆ ಇಲ್ಲಿ. ಸಂಪಶ್ಯನ್ ಆತ್ಮಯ ಜೀವೈ ಸ್ವರಾಜ್ಯಮಧಿಗಚ್ಚತಿ ಇತಿ ಸರ್ವಾತ್ಮ ದರ್ಶನಂ ಪ್ರಶಂಸಿತ. ಇಲ್ಲಿ ಸರ್ವಾತ್ಮ ದರ್ಶನಂ ಅಂತಂದ್ರೆ ಏನು? ಎಲ್ಲ ಆತ್ಮದರ್ಶನ ಅಂದ್ರೆ ಎಲ್ಲರಲ್ಲಿರ್ತಕ್ಕಂಥ ಆತ್ಮದ ಒಂದು ದರ್ಶನ ಅನ್ನುವಂತಹದ್ದನ್ನ ಪ್ರಶಂಸೆ ಮಾಡ್ತಾ, ಕಾಪಿಲ ಮತಂ ನಿಂದ್ಯತೆ ಇತಿ ಗಮ್ಯತೆ. ಇಲ್ಲಿ ಕಾಪಿಲ ಮತ ಅನ್ನುವಂತಹದ್ದನ್ನ ನಿಂದಾ ಮಾಡಿದ್ದಾರೆ ಅಂತ. ಯಾಕೆಂದ್ರೆ ಕಾಪಿಲ ಮತದಲ್ಲಿ ಸಕಲ ಜೀವರಾಶಿಗಳು ಬೇರೆ ಬೇರೆ, ತಾನೇ ಬೇರೆ, ಜೀವರಾಶಿಗಳೇ ಬೇರೆ. ಯಾಕಂದ್ರೆ ಅವರು ಭೇದವನ್ನೇ ಹೇಳ್ತಾರ. ಅವರು ಕಾಪಿಲ ಮಹರ್ಷಿಗಳು ಅವರು ಅಭೇದ ದರ್ಶನವನ್ನ ಒಪ್ಪಂಗಿಲ್ಲ. ಅವರು ಆತ್ಮಭೇದವನ್ನೇ ಒಪ್ಪಿಕೊಳ್ತಾರಂತವ್ರು. ಆದ್ದರಿಂದ ಇಲ್ಲಿ ಕಾಪಿಲ ಮತವನ್ನ ನಿಂದಿಸಿರ್ತಾನೆ ಅಂತ. ಯಾರು? ಮನು ಮಹರ್ಷಿ. ಮನು ಮಹರ್ಷಿಗಳು ಆ ಕಾಪಿಲ ಮತವನ್ನ ಅವರು ನಿಂದಾ ಮಾಡಿದ್ದಾರೆ ಅಂತ ನಮಗಿಲ್ಲಿ ನಮಗ್ ಗೊತ್ತಾಗ್ತೈತಿ. ಇತಿ ಗಮ್ಯತೆ, ನಮ್ ತಿಳಿಯಲ್ಪಡ್ತದ ಅಂತ. ಕಪಿಲೋ ಹೀನ ಸರ್ವಾತ್ಮ ದರ್ಶನಂ ಅನುಮನ್ಯತೆ. ನೋಡಿ, ಇಲ್ಲಿ ಕಪಿಲ ಮಹರ್ಷಿಗಳು ಇಲ್ಲಿ ಆತ್ಮಭೇದವನ್ನೇ ಒಪ್ತಾರ. ಅವರು ಆ ಸರ್ವಾತ್ಮ ದರ್ಶನವನ್ನು ಅವ್ರು ಒಪ್ಪೋದೇ ಇಲ್ಲ ಅಂತವ್ರು. ಎಲ್ಲರಲ್ಲಿರ್ತಕ್ಕಂಥ ಆತ್ಮದ ಒಂದೇ ಅದ ಅಂತ ಹೇಳಿ ಅವ್ರು ಒಪ್ತಾರೆ ಏನು ಅಂತಂದ್ರೆ ಇಲ್ಲ. ಅವರು ಆತ್ಮ ಅನೇಕ ಅಂತಾನೆ ಹೇಳ್ತಾರ. ಅವರು ಆತ್ಮ ಒಂದು ಅನ್ನುವಂಥದ್ದು ಹೇಳೋರು ಯಾರು ಅಂತಂದ್ರೆ ಅದ್ವೈತಿಗಳು ಮಾತ್ರ. ಸರ್ವೈ ವೇದಂ ಇದಂ ಆತ್ಮವೇದಂ ಸರ್ವಂ, ಇದೆಲ್ಲವೂ ಆತ್ಮವೇ. ನಾವೇನ್ ನೋಡ್ತೀವಲ್ಲ ಸಂಪೂರ್ಣ ಈ ಜಗತ್ತನ್ನುವಂತಹದ್ದು ಇದೆಲ್ಲವೂ ಆತ್ಮವೇ ಅಂತ ಹೇಳ್ತಾರ ಅವ್ರು. ಇರುವುದು ಒಂದೇ ಆತ್ಮ. ಇಲ್ಲಿ ಜೀವಗಳಲ್ಲಿ ಭೇದ ಇಲ್ಲ. ಜೀವ ಒಬ್ಬನೇ, ಅವನೇ ಪ್ರತ್ಯೇಕಾತ್ಮ, ಅವನೇ ಪರಬ್ರಹ್ಮ. ಅಂದ್ರೆ ಹಿಂಗ ಏಕಾತ್ಮವಾದಿಗಳು ಯಾರು ಅಂತಂದ್ರೆ ಅದ್ವೈತಿಗಳು ಮಾತ್ರ ಅಂತ. ಅವ್ರನ್ನ ಬಿಟ್ಟು ಉಳಿದವರೆಲ್ಲರೂ ದ್ವೈತಿಗಳೇ ಅಂತ. ಹಾಗೆ ಇಲ್ಲಿ ಕಪಿಲ ಮಹರ್ಷಿಗಳು ಕೂಡ ಸರ್ವಾತ್ಮತ್ವ ದರ್ಶನವನ್ನ ಅವ್ರು ಒಪ್ಪಂಗಿಲ್ಲ. ಅವರು ಆತ್ಮರಲ್ಲಿ ಭೇದವನ್ನ ಒಪ್ಕೊಂಡಾರ. ಅವರು ಆತ್ಮರುಗಳು ಅನೇಕ ಅಂತ ಹೇಳ್ತಾರ. ಅವರು ಒಬ್ಬನೇ ಆತ್ಮನಂತ ನಾವು ಹೇಳಕ್ ಬರಂಗಿಲ್ಲ ಅಂತ. ಆದ್ರೆ ನಾವು ಏನಂತೆ ಉಪಾಧಿಯಿಂದ ಇಲ್ಲಿ ಆತ್ಮರುಗಳಲ್ಲಿ ಭೇದ ಆಗೈತಿ. ಹೆಂಗ ನೂರಾರು ಕೊಡಗಳಲ್ಲಿ ನೀರಿನೊಳಗ ಚಂದ್ರನ ಪ್ರತಿಬಿಂಬ ಬೀಳ್ತದ, ಆದ್ರೆ ನೂರಾರು ಚಂದ್ರ ಇದಾರೇನು ಅಂತಂದ್ರೆ
ಏಕದಾ ಬಹುದಾ ಚೈವ ದೃಶ್ಯತೆ ಜಲಚಂದ್ರವತ್. ಚಂದ್ರ ಒಬ್ಬನೇ ಇದ್ರೂ ಕೂಡ ನೂರಾರು ಕೊಡಗಳಲ್ಲಿರ್ತಕ್ಕಂಥ ನೀರಿನಲ್ಲಿ ಪ್ರತಿಫಲಿಸಿ ಅಲ್ಲಿ ನೂರಾರು ಚಂದ್ರಂತೆ ತೋರ್ತಾರ. ಆದ್ರೆ ವಾಸ್ತವ ಅಲ್ಲ ಅದು. ಯಾಕಂದ್ರೆ ಎಲ್ಲಾ ಕೊಡ ಒಡೆದು ಬಿಟ್ರೆ ಅಲ್ಲಿ ಚಂದ್ರ ಎಲ್ಲಿ ಹೋದ? ಬಿಂಬ ರೂಪನಾಗಿರ್ತ ಚಂದ್ರಲ್ಲಿ ಅಡಿಗೆ ಹೋಗ್ಬಿಟ್ಟ ಅಂತ. ಅಂದ್ರೆ ಚಂದ್ರ ಒಬ್ಬನೇ, ಆದ್ರೆ ಘಟಾದಿ ಉಪಾಧಿಗಳಿಂದ ಅಲ್ಲಿ ನೂರಾರು ಚಂದ್ರರಂತೆ ತೋರಿದರು ಅಂತ. ಇಷ್ಟು ವಿಚಾರ. ಅದಕ್ಕೆ ಇಲ್ಲಿ ಈ ಕಪಿಲ ಮಹರ್ಷಿಗಳ ವಾದ ಏನಾದ ಅಂತಂದ್ರೆ, ಅವರು ಏಕ ಆತ್ಮನನ್ನ ಒಪ್ಪಂಗಿಲ್ಲ, ಅವರು ಅನೇಕ ಆತ್ಮ ಅಂತ ಹೇಳ್ತಾ ಇದ್ದಾರ. ಆದ್ದರಿಂದ ಇಲ್ಲಿ ಆ ಕಪಿಲ ಮತವನ್ನ ಮನು ಮಹರ್ಷಿ ನಿಂದಾ ಮಾಡಿದಾನೆ ಅಂತ. ಆತ್ಮಭೇದ ಅಭ್ಯುಪಗಮಾತ್, ಇವರು ಆತ್ಮಭೇದವನ್ನ ಒಪ್ಪಿಕೊಂಡಿರುವುದರಿಂದ, ಯಾರು ಕಪಿಲ ಮಹರ್ಷಿಗಳು ಆತ್ಮರಲ್ಲಿ ಆತ್ಮರು ಅನೇಕ ಅಂತ ಹೇಳ್ತಾರ. ಅವರು ಒಬ್ಬನೇ ಆತ್ಮ ಅಲ್ಲ. ಯಾಕಂದ್ರೆ ಒಬ್ಬ ಹುಡ್ತಾನ, ಒಬ್ಬ ಸಾಯ್ತಾನ, ಒಬ್ಬ ನಗುತ್ತಾನ, ಒಬ್ಬ ಅಳತಾನ. ಯಾಕೆ ಇಲ್ಲಿ ಒಬ್ಬನೇ ಅಂತಂದ್ರೆ ಒಬ್ಬ ನಕ್ರೆ ಎಲ್ಲರೂ ನಗಬೇಕು, ಒಬ್ಬ ಸತ್ರ ಎಲ್ಲರೂ ಸಾಯ್ಬೇಕು, ಒಬ್ಬ ಹುಟ್ಟಿದ್ರೆ ಎಲ್ಲರೂ ಹುಟ್ಟಬೇಕು. ಹಂಗೆಲ್ಲ ಐತಿ? ಇಲ್ಲಿ ಆತ್ಮರಿಗೂ ಬೇರೆ ಒಂದೊಂದು ದೇಹಕ್ಕೆ ಒಬ್ಬೊಬ್ಬ ಆತ್ಮ ಅದಾನ ಅಂತ ಹೇಳಿ ಹಿಂಗ ಕಪಿಲ ಮಹರ್ಷಿಗಳ ಒಂದು ಅಭಿಪ್ರಾಯ. ಇನ್ನ ಮುಂದೆ ಹೇಳ್ತಾರವರು, ಮಹಾಭಾರತೆ ಅಪಿಚ ಬಹವ ಪುರುಷ ಬ್ರಹ್ಮನ್ ಉತಾಹೋ ಏಕ ಏವತು. ಮಹಾಭಾರತದಲ್ಲಿ ಒಂದು ಸ್ಮೃತಿ, ಮಹಾಭಾರತ ಅಂದ್ರೆ ಸ್ಮೃತಿ ಎರಡದನ್ನು ವ್ಯಾಸ ಮಹರ್ಷಿ ರಚನಾ ಮಾಡಿದಾರಂತ ಸ್ಮೃತಿ ಅನಿಸ್ಕೊಳ್ತದ. ಆ ಒಂದು ಮಹಾಭಾರತದಲ್ಲಿ ಬರ್ತಕ್ಕಂತ ಒಂದು ವಾಕ್ಯ ಏನದ ಅಂತಂದ್ರೆ, ಹೇ ಬ್ರಾಹ್ಮಣನೇ, ಪುರುಷರು ಅನೇಕರು ಅಥವಾ ಒಬ್ಬನೋ ಅಂತ ವಿಚಾರ ಮಾಡಿ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನ. ಪುರುಷ ಬಹವಃ ಉತಾಹೋ ಏಕ ಏವತು. ಬ್ರಹ್ಮನ್ ಅಂದ್ರೆ ಹೇ ಬ್ರಾಹ್ಮಣನೇ, ಪುರುಷಾಹ ಅಂದ್ರೆ ಪುರುಷರು ಬಹವಃ ಅನೇಕರೋ, ಉತಾಹು ಏಕ ಏವತು ಒಬ್ಬನೇ ಅಂಥೇಳಿ ಇತಿ ವಿಚಾರ್ಯ, ಈ ಪ್ರಕಾರವಾಗಿ ವಿಚಾರವನ್ನ ಮಾಡಿ ಅಂತ. ಬಹವಃ ಪುರುಷಾರಾಜನ್ ಸಾಂಖ್ಯ ಯೋಗ ವಿಚಾರೀಣಾಂ. ಅಲ್ಲಿ ಮತ್ತೆ ಅಲ್ಲಿ ಏನು ಉತ್ತರ ಕೊಟ್ರು ಅಂತಂದ್ರೆ, ಈ ಸಾಂಖ್ಯ ಯೋಗ ವಿಚಾರಿಗಳಿಗೆ ಪುರುಷರು ಅನೇಕ ಅಂತ, ಅನೇಕರು ಅಂತ ಹೇಳ್ತಾರ ಅವರು. ಸಾಂಖ್ಯ ಮತ್ತು ಯೋಗ ವಿಚಾರಿಗಳಿಗೆ ಇಲ್ಲಿ ಪುರುಷರು ಅನೇಕರು ಅಂತ ಹೇಳಿ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಇದು ವೈಶಂಪಾಯನ ಪ್ರಶ್ನೆ ಅಂತ. ಇಲ್ಲಿ ವೈಶಂಪಾಯನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿ ಪುರುಷರು ಏಕವೋ ಅಥವಾ ಅನೇಕವೋ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಅಂತ ಇಲ್ಲಿ. ಇತಿ ಪರಪಕ್ಷನ್ ಉಪನ್ಯಸ್ಯ ತದ್ಯುದಾಸೇನ ಬಹುನಾಂ ಪುರುಷಾಣಾಂ ಹಿ ಯಥೈಕಯೋನಿರುಚ್ಯತೆ ತಥಾ ತಂ ಪುರುಷಂ ವಿಶ್ವಮಾಖ್ಯಾಸ್ಯಾಮಿ ಗುಣಾಧಿಕಂ ಇತ್ಯುಪಕ್ರಮ್ಯ. ಅದ ಯಾವ ಮಹಾಭಾರತದಲ್ಲಿ ಅಲ್ಲಿ ಮತ್ತೆ ಏನ್ ಹೇಳಿದ್ರು ಅಂತಂದ್ರೆ, ಇಲ್ಲಿ ಏನ್ ಮೊದಲು ಪುರುಷರು ಅನೇಕರೋ ಮತ್ತು ಅಥವಾ ಏಕರೋ ಅಂತ ವಿಚಾರ ಮಾಡಿ, ಇಲ್ಲಿ ಸಾಂಖ್ಯ ಮತ್ತು ಯೋಗ ವಿಚಾರಿಗಳಿಗೆ ಪುರುಷರು ಅನೇಕರು ಅನ್ನುವಂತಹದ್ದು ವಿಚಾರವನ್ನು ಹೇಳ್ಕೊಂಡು ಬಂದು ಇಲ್ಲಿ ಮತ್ತೊಬ್ಬರ ಪಕ್ಷವನ್ನ ಹೇಳ್ತಾ ಇದ್ದಾರೆ. ಅದನ್ನು ತಿರಸ್ಕರಿಸುವುದಕ್ಕೋಸ್ಕರವಾಗಿ ಇಲ್ಲಿ ಬಹುಪುರುಷರಿಗೆ ಒಂದೇ ಯೋನಿ ಅಂತ ಹೇಗೆ ಹೇಳ್ತಾ ಇದ್ದಾರೋ, ಇಲ್ಲಿ ಬಹುಪುರುಷರದರಂದ್ರು ಅಲ್ಲಿ ಒಂದೇ ಯೋನಿ ಅಂದ್ರೆ ಒಂದೇ ಕಾರಣ ಅಂತ, ಒಂದರಿಂದಲೇ ಬಹುಪುರುಷರು ಅಲ್ಲಿ ಉತ್ಪತ್ತಿಯಾಗಿದ್ದಾರೆ ಅಂತ, ಹಾಗೆ ಆ ಗುಣಾಧಿಕನಾಗಿರ್ತಕ್ಕಂಥ ವಿಶ್ವಪುರುಷನನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತೇಳಿ ಅಲ್ಲಿ ಉಪಕ್ರಮವನ್ನ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ವಿಶ್ವಪುರುಷ, ಆ ವಿಶ್ವಪುರುಷನಾಗಿರ್ತಕ್ಕಂಥವನನ್ನ ಕುರಿತು ನಾನು ನಿನಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವನು ಅಧಿಕವಾದ ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂಥವನು. ಅಂದ್ರೆ ಇಲ್ಲಿ 4ನೇ ಟಿಪ್ಪಣಿ ಏನ್ರಿ ಇದು, 5ನೇ ಟಿಪ್ಪಣಿ. ಅಂದ್ರೆ ಸರ್ವಜ್ಞತ್ವಾದಿ ಗುಣಗಳಿಂದ ಎಲ್ಲರಿಗಿಂತಲೂ ಅಧಿಕನಾಗಿರ್ತಕ್ಕಂಥವನು ಅಂತ.
ಯಾರು ಇಲ್ಲಿ ಶಿವ ಪರಮಾತ್ಮ ಅಂತ ನಾವೇನು ಹೇಳ್ತೇವಲ್ಲ, ಅವನು ಸರ್ವಜ್ಞತ್ವಾದಿ ಗುಣಗಳಿಂದ ಎಲ್ಲರಿಗಿಂತಲೂ ಅಧಿಕ ಅದಾನ, ಅಥವಾ ಉಪಾಧಿಗಳ ಮೂಲಕವಾಗಿ ಅನೇಕ ಗುಣಗಳು ಉಳ್ಳವನಾಗಿ ಎಲ್ಲರಿಗಿಂತಲೂ ಮಿಗಿಲಾಗಿ ಅಲ್ಲಿ ಗುಣಗಳಿಂದ ಕೂಡಿದವನು ಅಂತ ಅರ್ಥ ಇಲ್ಲಿ. ಅಂದ್ರೆ ಅನೇಕ ಗುಣಗಳಿಂದ ಕೂಡ್ಕೊಂಡಾನ ಅಂತ ಅವನಲ್ಲಿ, ಎಲ್ಲರಿಗಿಂತಲೂ ಮಿಗಿಲಾಗಿರ್ತಕ್ಕಂತ ಗುಣಗಳು ಅವನಲ್ಲಿ ಅದಾವು ಅಂತ. ಯಾರು ಇಲ್ಲಿ ವಿಶ್ವೇಶ್ವರ ಅಂತ ಹೇಳಿದ್ರಲ್ಲಿ. ಅದಕ್ಕಂದ್ರೆ ಅವರು ಇಲ್ಲಿ ಮತ್ತೊಬ್ಬನ ಒಂದು ಪಕ್ಷವನ್ನ ಹೇಳಿ ಅದನ್ನ ತಿರಸ್ಕಾರ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿ ಬಹುಪುರುಷರಿಗೆ ಒಂದೇ ಯೋನಿ ಅಂತ ಹೇಳಿ ಈ ಪ್ರಕಾರವಾಗಿ ಹೇಳಿ ಆ ಗುಣಾಧಿಕನಾಗಿರ್ತಕ್ಕಂಥ ವಿಶ್ವಪುರುಷ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಉಪಕ್ರಮವನ್ನ ಮಾಡಿಕೊಂಡು ಬಂದು ಮತ್ತೆ ಮುಂದೆ ಹೇಳ್ತಾರ ಅವರು, ಇತ್ಯುಪಕ್ರಮ್ಯ ಮಮಾಂತರಾತ್ಮ ತವ ಚ ಯೇ ಚಾನ್ಯೇ ದೇಹ ಸಂಸ್ಥಿತಾ ಸರ್ವೇಷಾಂ ಸಾಕ್ಷಿಭೂತೋ ಅಸೌ ನ ಗ್ರಾಹ್ಯಃ ಕೇನಚಿತ್ ಕ್ವಚಿತ್. ಮತ್ತು ಮುಂದೆ ಇತ್ಯುಪಕ್ರಮ್ಯ ಮಮಾತ್ಮಾಂತರಾತ್ಮ ತವ ಚ ಯೇ ಚ ಅನ್ಯೇ. ಮಮಾಚ ಆತ್ಮ ಅಂತಂದ್ರೆ ಅದನ್ನ ಮುಂದುವರ್ಸ್ತಾ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ನನಗೂ ಅಂತರಾತ್ಮ, ನಿನಗೂ ಅಂತರಾತ್ಮ ಅಂತ ಹೇಳಿ, ಅಂದ್ರೆ ನನಗೆ ಯಾವ ಅಂತರಾತ್ಮನಿದ್ದಾನೋ ಅವನೇ ನಿನಗೂ ಕೂಡ ಅಂತರಾತ್ಮನು ಅಂತ. ಇನ್ನು ಯಾರು ಯಾರು ದೇಹವುಳ್ಳವರಾಗಿದ್ದಾರೋ ಅವರಿಗೆಲ್ಲ ಅಂತರಾತ್ಮನು, ಈತನು ಎಲ್ಲರಿಗೂ ಸಾಕ್ಷಿಯಾಗಿದ್ದಾನೆ, ಯಾರಿಂದಲೂ ಕೂಡ ಎಂದಿಗೂ ಇವನು ಗ್ರಾಹ್ಯನಲ್ಲ, ಅಂದ್ರೆ ಯಾರು ಕೂಡ ಅವನನ್ನ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಅವನೆಲ್ಲರಿಗೂ ಸಾಕ್ಷಿ ಸ್ವರೂಪನಾಗಿದ್ದಾನ. ಅಂದ್ರೆ ನನ್ನ ಅಂತರಾತ್ಮವೇ ನಿನ್ನೊಳಗಿರ್ತಕ್ಕಂಥ ಅಂತರಾತ್ಮ ಅಂತ. ಹಿಂಗ ಯಾರ್ಯಾರ ದೇಹವನ್ನು ಪಡ್ಕೊಂಡು ಬಂದಾರೋ ಅವರಿಗೆಲ್ಲವೂ ಕೂಡ ಅವನು ಅಂತರಾತ್ಮನೇ ಆಗಿದ್ದಾನೆ ಅಂತ ಹೇಳಿ ಅವರಿಗೆ ಅಂತರಾತ್ಮನು ಅಂತ ಹೇಳಿ ಹಿಂಗ ಈತನು ಎಲ್ಲರಿಗೂ ಕೂಡ ಸಾಕ್ಷಿಯಾಗಿದ್ದಾನೆ, ಯಾರಿಂದಲೂ ಎಂದಿಗೂ ಕೂಡ ಗ್ರಾಹ್ಯನಲ್ಲ ಅಂತ ಹೇಳಿ ಹಿಂಗಲ್ಲಿ ಸ್ಮೃತಿ ಅನ್ನುವಂತಹದ್ದು. ಅಂದ್ರೆ ಇದು ಮಹಾಭಾರತದಲ್ಲಿ ಬಂದಿರತಕ್ಕಂತ ಒಂದು ವಾಕ್ಯ ಅಂತ. ಅದನ್ನ ಹೇಳಿದ್ರಿ ಇಲ್ಲಿ. ಪುರುಷಂ ವಿಶ್ವಂ ಗುಣಾಧಿಕಂ ಆಯ್ತ್ರ. ಇತ್ಯುಪಕ್ರಮ್ಯ ಮಮಾಂತರಾತ್ಮ ತವ ಚ ಯೇ ಚ ಅನ್ಯೇ ದೇಹ ಸಂಸ್ಥಿತಾ ಸರ್ವೇಷಾಂ ಸಾಕ್ಷಿಭೂತಸೌ ನ ಗ್ರಾಹ್ಯ ಕೇನಚಿತ್ ಕ್ವಚಿತ್. ಇನ್ನ ಮುಂದೆ ವಿಶ್ವಮೂರ್ಧ ವಿಶ್ವಭುಜಃ ವಿಶ್ವಪಾದಾಕ್ಷಿನಾಸಿಕಃ ಏಕಶ್ಚರತಿ ಭೂತೇಷು ಸ್ವೈರಚಾರಿ ಯಥಾ ಸುಖಂ. ಅದೇ ಮಹಾಭಾರತದೊಳಗ ಮತ್ತೊಂದು ಶ್ಲೋಕದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ವಿಶ್ವಮೂರ್ತ ವಿಶ್ವಭುಜ ವಿಶ್ವಪಾದಾಕ್ಷಿ ನಾಸಿಕಃ. ಅಂದ್ರೆ ಆ ಆತ್ಮ ಹೇಗಿದ್ದಾನೆ, ವಿಶ್ವಮೂರ್ಧನಾಗಿದ್ದಾನೆ ಅಂತ. ಮೂರ್ಧ ಅಂತಂದ್ರೆ ಅವನ ತಲೆ ಅಂತ. ಈ ವಿಶ್ವವೇ ಅವನಿಗೆ ಯಾವುದು ತಲೆಯಾಗಿದೆ ಅಂತ, ವಿಶ್ವವೇ ಅವನಿಗೆ ಭುಜಗಳಾಗಿದ್ದಾವೆ ಅಂತ. ಈ ವಿಶ್ವವೇ ಅವನಿಗೆ ಪಾದಗಳು, ಅಕ್ಷಿ ಅಂದ್ರೆ ಕಣ್ಣುಗಳು, ನಾಸಿಕ ಅಂದ್ರೆ ಮೂಗು ಆಗಿ ತಾನೊಬ್ಬನೇ ಏನಾಗಿದ್ದಾನೆ, ಎಲ್ಲಾ ಭೂತಗಳಲ್ಲಿ ಸ್ವತಂತ್ರನಾಗಿ ತನಗ ಅನುಕೂಲವಾದಂತೆ ಅವನು ನಡೀತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಸರ್ವಾತ್ಮತ್ವವನ್ನೇ ನಿಶ್ಚಯ ಮಾಡಿದ್ದಾರೆ ಅಂತ ಮಹಾಭಾರತದಲ್ಲಿ ಬರ್ತಕ್ಕಂತ ಈ ವಾಕ್ಯದೊಳಗೆ ಹೇಳ್ತಾ ಇದ್ದಾರೆ. ಸ್ವೈರಚಾರಿ ಯಥಾ ಸುಖಂ ಅಂತ. ಏಕಶ್ಚರತಿ ಭೂತೇಶು, ಒಬ್ಬನೇ ಎಲ್ಲಾ ಭೂತಗಳಲ್ಲಿ ಚರಿಸ್ತಾ ಇದ್ದಾನೆ. ಅವನು ಸ್ವೈರಚಾರಿ, ಸ್ವತಂತ್ರವಾಗಿ ಚರಿಸ್ತಕ್ಕಂಥವನು ಅಂತ. ಯಥಾ ಸುಖಂ ಅಂದ್ರೆ ಅವನಿಗೆ ಹೇಗೆ ಸುಖ ಅನಿಸ್ತದೋ ಆ ರೀತಿಯಾಗಿ ಅವನು ಎಲ್ಲಾ ಭೂತಗಳಲ್ಲಿ ಚರಿಸ್ತಕ್ಕಂಥವನು ಅಂತ ಹೇಳಿ ಅದಕ್ಕೆ ವಿಶ್ವಮೂರ್ಧ, ವಿಶ್ವಭುಜ, ವಿಶ್ವಪಾದಾಕ್ಷಿನಾಸಿಕ. ಇಲ್ಲಿ ತಾನೊಬ್ಬನೇ ಏನಾಗಿದ್ದಾನೆ, ಎಲ್ಲಾ ಭೂತಗಳಲ್ಲಿ ಸ್ವತಂತ್ರನಾಗಿ ತನಗೆ ಹೆಂಗ ಅನುಕೂಲ ಆಗ್ತದೋ ಆ ರೀತಿಯಾಗಿ ನಡೀತಕ್ಕಂಥವನು ಅಂತ ಹೇಳಿ ಅಲ್ಲಿ ಸರ್ವಾತ್ಮತ್ವವನ್ನೇ ನಿಶ್ಚಯ ಮಾಡಿದ್ದಾರೆ ಅಂತ. ಮತ್ತು ಈ ಸರ್ವಾತ್ಮತ್ವ ವಿಷಯದೊಳಗ ಇನ್ನು ಅಲ್ಲಿ ಸ್ಮೃತಿಗಳನ್ನ ನಮಗ ಉಪದೇಶ ಮಾಡ್ತಾ ಇದ್ದಾರೆ. ಸರ್ವಾತ್ಮತಾ ಏವ ನಿರ್ಧಾರಿತ ಶ್ರುತಿಶ್ಚ ಸರ್ವಾತ್ಮತಾಯಾಂ ಭವತಿ. ಶ್ರುತಿಯು ಕೂಡ ಅಲ್ಲಿ ಸರ್ವಾತ್ಮತ್ವವನ್ನೇ ಅದು ಉಪದೇಶ ಮಾಡ್ತೈತಂತ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಶೋಕಃ ಏಕತ್ವಮನುಪಶ್ಯತಃ
ಇತ್ಯೇವಂ ವಿಧಾ. ಇನ್ನು ಕೇನೋ ಕಠೋಪನಿಷತ್ನಲ್ಲಿ, ಕಠೋಪನಿಷತ್ನಲ್ಲ, ಈಶಾವಾಸ್ಯ, ಈಶಾವಾಸ್ಯ ಉಪನಿಷತ್ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಸ್ಮಿನ್ ಸರ್ವಾಣಿ ಭೂತಾನಿ, ಅಂದ್ರೆ ಯಾವುದರಲ್ಲಿ ಎಲ್ಲಾ ಭೂತಗಳ ಆತ್ಮೈವ ಅಭೂತ್, ಅಂದ್ರೆ ಎಲ್ಲ ಯಸ್ಮಿನ್ ಸರ್ವಾಣಿ, ಯಾವುದರಲ್ಲಿ ಸಕಲ ಭೂತಗಳು ಅದರ ಆತ್ಮವೇ ಆಗಿದ್ದಾವೆಯೋ, ಅಂದ್ರೆ ಎಲ್ಲಾ ಜೀವರಾಶಿಯಲ್ಲಿರ್ತಕ್ಕಂಥ ಆತ್ಮವೇ ನನ್ನ ಆತ್ಮ ಅಂತ ಯಾವನು ತಿಳ್ಕೊಂಡಿದ್ದಾನೋ ಅವನಿಗೆ ಕೋ ಮೋಹ ಕ ಶೋಕ, ಅವನಿಗೆ ಮೋಹ ಎಲ್ಲೈತಿ, ಅವನಿಗೆ ಶೋಕ ಎಲ್ಲೈತಿ ಅಂತ. ಶೋಕ ಮೋಹಗಳು ಉಂಟಾಗಬೇಕಾದ್ರ ಅವನು ಬೇರೆ, ನಾನ್ ಬೇರೆ, ಅದು ಬೇರೆ, ಇದು ಬೇರೆ ಅಂತ ಹೇಳಿ ಹಿಂಗ ಭೇದ ಜ್ಞಾನದಿಂದ ನಮಗೆ ಶೋಕಮಗಳು ಉಂಟಾಗ್ತಾವ. ಆದ್ರೆ ಸಕಲ ಜೀವರಾಶಿಯಲ್ಲಿರ್ತಕ್ಕಂಥ ಯಾವ ಆತ್ಮ ಇದೆಯಲ್ಲ, ಆ ಆತ್ಮವೇ ನನ್ನ ಆತ್ಮ ಅಂತ. ಅದಕ್ಕೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್, ಅಂದ್ರೆ ಸಕಲ ಭೂತಗಳಲ್ಲಿರ್ತಕ್ಕಂಥ ಆತ್ಮವೇ ನಾನಾಗಿದ್ದೇನೆ ಅಂತ ಈ ರೀತಿಯಾಗಿ ತಿಳ್ಕೊಂಡವನಿಗೆ ಕೋ ಮೋಹ ಕ ಶೋಕ, ಅವನಿಗೆ ಮೋಹವೂ ಇಲ್ಲ ಮತ್ತು ಶೋಕವೂ ಇಲ್ಲ ಅಂತ. ಯಾಕಂದ್ರೆ ಏಕತ್ವ ಮನುಪಶ್ಯತಃ, ಅಲ್ಲಿ ಏಕತ್ವವಾಗಿಯೇ ನೋಡ್ತಾ ಇದ್ದಾನಂತವನು. ಅಲ್ಲಿ ಅವನಿಗೆ ಭೇದ ಜ್ಞಾನ ಇಲ್ಲ, ಅವ್ರು ಬೇರೆ, ಅದು ಬೇರೆ, ಅವಳು ಬೇರೆ, ಇದು ಬೇರೆ ಅನ್ನುವಂತ ಈ ಭೇದ ಜ್ಞಾನ ಅನ್ನುವಂಥದ್ದು ಹೊರಟು ಹೋಗ್ಬಿಟ್ಟದ ಅವನಿಗೆ. ಎಲ್ಲ ತನ್ನ ಆತ್ಮರೂಪದಿಂದ ನೋಡ್ತಾ ಇದ್ದಾನಂತ. ಈ ರೀತಿಯಾಗಿ ಅಲ್ಲಿ ಅಭೇದವನ್ನ ಬೋಧ ಮಾಡ್ತಕ್ಕಂತ ನಮಗೆ ಶ್ರುತಿಗಳು ಕೂಡ ಪ್ರಮಾಣದಾವು ಅಂತ. ಅತಶ್ಚ ಸಿದ್ಧಂ ಆತ್ಮಭೇದ ಕಲ್ಪನಯಾಪಿ ಕಪಿಲಸ್ಯ ತಂತ್ರಂ ವೇದ ವಿರುದ್ಧಂ. ಅದಕ್ಕೆ ಇಲ್ಲಿ ಏನು ಸಿದ್ಧ ಆಗ್ತದ ಅಂತಂದ್ರೆ, ಆತ್ಮಭೇದವನ್ನ ಕಲ್ಪನಾ ಮಾಡ್ತಕ್ಕಂತ ಈ ಕಪಿಲರ ಒಂದು ತಂತ್ರ ಅನ್ನುವಂತಹದ್ದೇನದ, ಅವರ ಒಂದು ಸ್ಮೃತಿ ಗ್ರಂಥ ಅನ್ನುವಂತಹದ್ದೇನದ, ವೇದ ವಿರುದ್ಧಂ, ಅದು ವೇದ ವಿರುದ್ಧವಾಗಿರ್ತಕ್ಕಂಥದ್ದು. ವೇದಾನುಸಾರಿ ಮನುವಚನ ವಿರುದ್ಧಂ ಚ, ಅದು ವೇದಕ್ಕೆ ಅನುಸಾರವಾಗಿ ಇರ್ತಕ್ಕಂಥ ಮಾತುಗಳಿಗೆ ಅದು ವಿರುದ್ಧವಾಗಿರುವಂತಹದ್ದು ಅಂತ. ವೇದಕ್ಕನುಸಾರವಾಗಿರ್ತಕ್ಕಂಥ ಏನು ಮಾತುಗಳದಾವಲ್ಲ, ಆ ಮಾತುಗಳಿಗೆ ಇದು ವಿರುದ್ಧವಾಗಿರತಕ್ಕಂಥದ್ದು ಅಂತ ಹೇಳಿ ಹೀಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಯಾಕಂದ್ರೆ ಅವರು ಸ್ವತಂತ್ರವಾಗಿ ಪ್ರಕೃತಿಯನ್ನ ಕಲ್ಪಿಸಿಕೊಳ್ತಾ ಇದ್ದಾರೆ ಮತ್ತು ಆತ್ಮಭೇದವನ್ನು ಕೂಡ ಕಲ್ಪಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ಅವರು ವೇದ ವಿರುದ್ಧ ಆಗಿದ್ದಾರ ಅಂತ. ಇಲ್ಲಿ ವೇದಾನುಸಾರಿಯಾಗಿರ್ತಕ್ಕಂಥ ಯಾವ ಮನೋವಚನಕ್ಕೆ ಅಲ್ಲಿ ವಿರುದ್ಧ ಆಗದೆ ಇರ್ತಕ್ಕಂಥದ್ದು ಏನಾಗ್ತದದು, ಅದು ಸಿದ್ಧ ಆಗ್ತದ ಅಂತ ಹೇಳಿದ್ರಿ ಇಲ್ಲಿ. ಆತ್ಮಭೇದ ಕಲ್ಪನೆಯಾಪಿ ಕಪಿಲಸ್ಯ ತಂತ್ರಂ ವೇದ ವಿರುದ್ಧಂ ವೇದಾನುಸಾರಿ ಮನೋವಚನ ವಿರುದ್ಧಂ ಚ ನ ಕೇವಲಂ ಸ್ವತಂತ್ರ ಪ್ರಕೃತಿ ಕಲ್ಪನಾಯೇವೇತಿ. ಅಂದ್ರೆ ಅವರು ಸ್ವತಂತ್ರವಾಗಿ ಪ್ರಕೃತಿಯನ್ನ ಕಲ್ಪಿಸಿದಾರವರು. ಯಾಕಂದ್ರೆ ಅಲ್ಲಿ ಆತ್ಮಭೇದವನ್ನು ಕಲ್ಪನಾ ಮಾಡ್ಕೊಂಡಿದಾರ. ಈ ಕಪಿಲನ ಒಂದು ತಂತ್ರ ಅಂದ್ರೆ ಅವ್ರ ಶಾಸ್ತ್ರ ಅಂತ. ಈ ಕಪಿಲನ ಶಾಸ್ತ್ರ ಏನ್ ಹೇಳ್ತದ ಅಂತಂದ್ರೆ, ಪ್ರಕೃತಿ ಸ್ವತಂತ್ರ ಅಂತ ಹೇಳ್ತದ. ಅಷ್ಟೇ ಅಲ್ಲ, ಆತ್ಮರಲ್ಲಿ ಭೇದವನ್ನ ಹೇಳ್ತದ. ಅವರು ಆತ್ಮಭೇದವನ್ನ ಕಲ್ಪಿಸಿಕೊಂಡಿದ್ದಾರೆ ಅಂತ. ಹೀಗಾಗಿ ಅವ್ರ ಮತ ವೇದ ವಿರುದ್ಧ ಆಗೈತಿ ಅಂತ. ವೇದಸ್ಯ ಹಿ ನಿರಪೇಕ್ಷಂ ಸ್ವಾರ್ಥೆ ಪ್ರಾಮಾಣ್ಯಂ ರವೇರಿವ ರೂಪ ವಿಷಯೇ. ಅಲ್ಲಿ ಹೇಗೆ ಸೂರ್ಯನಿಗೆ ರೂಪದ ವಿಷಯದಲ್ಲಿ ಅಲ್ಲಿ ಸ್ವತಂತ್ರ ಪ್ರಾಮಾಣ್ಯ ಅನ್ನುವಂತಹದ್ದು. ಈಗ ಒಂದು ರೂಪವನ್ನು ನೋಡ್ಬೇಕಾದ್ರೆ ನಮಗ ಒಂದು ಬೆಳಕು ಬೇಕಿಲ್ರಿ. ಆ ಸೂರ್ಯನಿಗೆ, ಸೂರ್ಯನ ಅಂತಂದ್ರೆ ಇಲ್ಲಿ ರೂಪ, ರೂಪವೇ ಸೂರ್ಯನಿಗೆ ರೂಪ ವಿಷಯ ಅಲ್ರಿ. ಈಗ ಸೂರ್ಯನಿಗೆ ಹೆಂಗ ಅಲ್ಲಿ ರೂಪ ವಿಷಯದಲ್ಲಿ ಅದು ಹೆಂಗ ಸ್ವತಂತ್ರ ಪ್ರಮಾಣ ಅನ್ನುವಂತಹದ್ದಿದೆಯೋ, ಹಾಗೆ ಇಲ್ಲಿ ವೇದಕ್ಕೆ ಮತ್ತೆ ಯಾವುದೊಂದರ ಅಪೇಕ್ಷೆ ಅನ್ನುವಂತಹದ್ದು ಇಲ್ಲ ಅಂತ. ಯಾಕಂದ್ರೆ ತನ್ನ ಅರ್ಥದಲ್ಲಿ ತಾನೇ ಪ್ರಮಾಣ ಉಳ್ಳದ್ದಾಗೈತಿ ಅಂತ. ಮತ್ತೊಂದು ಪ್ರಮಾಣದ ಅವಶ್ಯಕತೆ ಇಲ್ಲ ಅಂತಾರ ವೇದಕ್ಕೆ. ವೇದ ಅದು ಸ್ವತಂತ್ರ ಪ್ರಮಾಣ ಅಂತದು, ಮತ್ತೊಂದು ಪ್ರಮಾಣದ ಅವಶ್ಯಕತೆ ಬರಂಗಿಲ್ಲ. ಹಾಗಂತ ಸೂರ್ಯ ದೃಷ್ಟಾಂತ ಕೊಟ್ರಲ್ರಿ. ಈಗ ಅಲ್ಲಿ ಯಾವ ರೀತಿಯಾಗಿ ಸೂರ್ಯ ಅನ್ನುವಂಥವನು ಆ ರೂಪದ ವಿಷಯದೊಳಗ ಅಲ್ಲಿ ಹೆಂಗ ಸ್ವತಂತ್ರ ಪ್ರಾಮಾಣ್ಯ ಉಳ್ಳವನಾಗಿದ್ದಾನೋ, ಆ ವಿಷಯ ರೂಪವೇ ಅಲ್ಲಿ ವಿಷಯ ಅಂತ ಅಲ್ಲಿ.
ಈಗ ಒಂದು ನಾವು ರೂಪವನ್ನು ನೋಡ್ಬೇಕಾದ್ರೆ ಸೂರ್ಯನ ಪ್ರಕಾಶದ ಅಪೇಕ್ಷೆ ಐತಿ ನಮಗೆ. ಹೌದು. ಆದ್ರೆ ಸೂರ್ಯನಿಗೆ ವಿಷಯಗಳನ್ನ ಬೆಳಗಬೇಕಾದ್ರೆ ಮತ್ತೊಂದರ ಅಪೇಕ್ಷೆ ಐತೇನ್ರಿ ಅಲ್ಲಿ? ಇಲ್ಲ. ಇಲ್ಲ, ಸ್ವತಂತ್ರವಾಗಿ ಅವನು ಬೆಳಗ್ತಾನ ಅಂತ. ಮತ್ತೊಂದು ಅಲ್ಲಿ ಪ್ರಮಾಣದ ಅವಶ್ಯಕತೆ ಇಲ್ಲ ಅಂತ. ಹಾ, ಅದಕ್ಕೆ ಇಷ್ಟು ಹೇಳ್ಕೊಂಬಂದು, ಹಾಗೆ ಇಲ್ಲಿ ವೇದಕ್ಕೆ ಯಾವುದೇ ಒಂದು ಮತ್ತೊಂದರ ಅಪೇಕ್ಷೆ ಅನ್ನುವಂಥದ್ದಿಲ್ಲದೆ ಅದು ತನ್ನ ಅರ್ಥದಲ್ಲಿ ಪ್ರಮಾಣ ಉಳ್ಳದ್ದಾಗೆ ಐತಿ ಅಂತ. ಪುರುಷ ವಚಸಾಂಚ ಮೂಲಾಂತರಾಪೇಕ್ಷಂ ವಕ್ತೃ ಸ್ಮೃತಿ ವ್ಯವಹಿತಂ ಚ ಇತಿ ವಿಪ್ರಕರ್ಷಃ ತಸ್ಮಾತ್ ವೇದ ವಿರುದ್ಧೇ ವಿಷಯೇ ಸ್ಮೃತ್ಯನವಕಾಶ ಪ್ರಸಂಗೋ ನ ದೋಷಃ. ಆದ್ರಿಂದ ಇಲ್ಲಿ ವೇದ ವಿರುದ್ಧವಾಗಿರ್ತಕ್ಕಂಥ ವಿಷಯದಲ್ಲಿ ಸ್ಮೃತಿ ಅನವಕಾಶ ಪ್ರಸಂಗ ನ ದೋಷಃ. ಅದಕ್ಕೆ ಇಲ್ಲಿ ಹೇಳಿದ್ರು ಅಂತಂದ್ರೆ, ಇಲ್ಲಿ ಪುರುಷನ ವಚನಗಳಿಗೆ ಅಂದ್ರೆ ಮತ್ತೊಂದು ಮೂಲದ ಅಪೇಕ್ಷೆ ಅನ್ನುವಂತಹದ್ದು ಅಲ್ಲಿ ಹೇಳುವರ ಸ್ಮೃತಿ ವ್ಯವಧಾನದಿಂದಲೂ ಕೂಡ ಅಲ್ಲಿ ಪ್ರಮಾಣತ್ವ ಅನ್ನುವಂತಹದ್ದು ಬರ್ತದ ಅಂತ. ಈಗ ಪುರುಷರ ವಚನಗಳಂದ್ರೆ ಒಬ್ಬ ಪುರುಷರು ಹೇಳ್ತಕ್ಕಂತ ನಮ್ಮ ಮಾತುಗಳದಾವಲ್ರಿ ಇವು. ವೇದ ಅನ್ನುವಂತಹದ್ದು ಇಲ್ಲಿ ನಿತ್ಯವಾಗಿ ಅಪೌರುಷೇಯವಾಗೈತಿ, ಅದು ತಾನೇ ಪ್ರಮಾಣ ಆಗೈತಿ ಅಂತ. ಪರಮಾತ್ಮನು ಶಾಸ್ತ್ರ ಯೋನಿಯಾಗಿದ್ದಾನ, ಅಂದ್ರೆ ಶಾಸ್ತ್ರಗಳು ಎಲ್ಲ ಆ ಪರಮಾತ್ಮನಿಂದಲೇ ಉತ್ಪತ್ತಿಯಾಗ್ಯಾವ ಅಂತ. ಕಪಿಲಾದಿಗಳಂತೆ ಅದನ್ನ ರಚಿಸಿರುವುದಿಲ್ಲ. ಈ ಕಪಿಲ ಮಹರ್ಷಿಗಳು ಯಾವ ರೀತಿಯಾಗಿ ತಮ್ಮ ತಂತ್ರವನ್ನು ರಚನಾ ಮಾಡಿದಾರಲ್ರಿ, ಹಂಗ ವೇದಗಳನ್ನ ಒಬ್ಬರಿಂದ ರಚನಾ ಮಾಡಿದ್ದಲ್ಲ ಅದು. ಅದು ಅಪೌರುಷೇಯ ಅಂತ. ಅದು ಪುರುಷ ತಂತ್ರವಲ್ಲ, ಅದು ಭಗವದ್ವಾಣಿ ಅಂತ ಹೇಳ್ತಾರೆ. ಆದ್ದರಿಂದ ಅದು ಇದ್ದ ವೇದವನ್ನೇ ಅಲ್ಲಿ ಬೋಧ ಮಾಡುವಂತಹದ್ದಾಗೈತಿ ಅಂತ. ಆದ್ದರಿಂದ ಇಲ್ಲಿ ಪುರುಷರ ವಚನಗಳಿಗೋ ಎಂದರೆ ಇಲ್ಲಿ ಮತ್ತೊಂದು ಮೂಲದ ಅಪೇಕ್ಷೆಯಿಂದಲೂ ಕೂಡ ಅಲ್ಲಿ ಹೇಳುವವರ ಸ್ಮೃತಿ ಅನ್ನುವಂತಹದ್ದು ಅಲ್ಲಿ ವ್ಯವಧಾನದಿಂದಲೂ ಕೂಡ ಅಲ್ಲಿ ಪ್ರಮಾಣತ್ವ ಅನ್ನುವಂತಹದ್ದು ಬರ್ತದ ಅಂತ. ಆದ್ದರಿಂದ ಇಲ್ಲಿ ವೇದಕ್ಕ ಪ್ರಾಮಾಣ್ಯ ಅನ್ನುವಂತಹದ್ದು ಇದು ಸ್ವಲ್ಪ ದೂರ ಆಗಿರ್ತದ ಅಂತ. ಆದ್ರಿಂದ ಇಲ್ಲಿ ವೇದ ವಿರುದ್ಧವಾಗಿರ್ತಕ್ಕಂಥ ವಿಷಯದಲ್ಲಿ ಸ್ಮೃತ್ಯನವಕಾಶ ಆಗ್ತದನ್ನುವಂತಹದ್ದು ಇಲ್ಲಿ ಯಾವುದೇ ದೋಷ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ವೇದ ವಿರುದ್ಧವಾಗಿರ್ತಕ್ಕಂಥ ವಿಷಯದೊಳಗ ಯಾವುದು ಸಾಂಖ್ಯ ತಂತ್ರ ಅನ್ನುವಂತಹದ್ದು ಏನದ ಅದು ವೇದ ವಿರುದ್ಧ ಅದು. ಆ ವೇದ ವಿರುದ್ಧವಾಗಿರ್ತಕ್ಕಂಥ ವಿಷಯದೊಳಗ ಸ್ಮೃತ್ಯನವಕಾಶ ದೋಷ ಬರ್ತದಂತ ಹೇಳಿದ್ನಲ್ಲ, ಅದೇನಿಲ್ಲಿ ದೋಷ ಇದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅವರನ್ನ ಕುರಿತು ಇಲ್ಲಿ ಯಾಕಂದ್ರೆ ನಮಗಿಲ್ಲಿ ಶಾಸ್ತ್ರ ಶ್ರುತಿಗೆ ಅನುಸಾರವಾಗಿರ್ತಕ್ಕಂಥ ಎಷ್ಟೋ ಸ್ಮೃತಿಗಳು ಅದಾವು ಅಂತ ನಮಗಿಲ್ಲಿ. ಮತ್ತು ಅವುಗಳಿಗೆ ಅನವಕಾಶ ಪ್ರಸಂಗ ಪ್ರಾಪ್ತಿಯಾಗ್ತದೆ. ನಾವು ಬರೇ ಸಾಂಖ್ಯಶಾಸ್ತ್ರವನ್ನ ನಾವು ಒಪ್ಪಿಕೊಂಡಿದ್ದಾದ್ರೆ ಅನ್ಯ ಸ್ಮೃತಿಗಳಿಗೂ ಕೂಡ ಅಲ್ಲಿ ಬಾಧ ಬಂದಂಗ ಆಗ್ತದ. ಅದಕ್ಕೆ ಇಲ್ಲಿ ಶ್ರುತಿ ವಿರುದ್ಧವಾಗಿರ್ತಕ್ಕಂಥ ಆ ಕಪಿಲ ಮಹರ್ಷಿಗಳು ರಚಿಸಿರ್ತಕ್ಕಂಥ ಆ ಸಾಂಖ್ಯಶಾಸ್ತ್ರ ಅನ್ನುವಂತಹದ್ದು ಏನದ ಅದು ಬಿಡಲಿಕ್ಕೆ ಯೋಗ್ಯ ಅದ ಅಂತ. ಯಾಕಂದ್ರೆ ಶ್ರುತಿ ಬಾಹಿರ ಅದು, ಶ್ರುತಿ ಪ್ರಮಾಣ ಒಪ್ಪಂಗಿಲ್ಲ ಅವರು ಅಂತ ಹೇಳಿ ಇಷ್ಟು ಈ ವಿಷಯವನ್ನ ಈ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ಇನ್ನ ಮುಂದೆ ಇತರೇಶಾಂಚ ಅನುಪಲಬ್ಧೇಹೇ, ಇನ್ನ ಇಲ್ಲಿ ಮಹದಾದಿಗಳು ನಮಗ ಕಂಡು ಬರ್ತಾವೇನು ಅಂತಂದ್ರೆ ಇಲ್ಲ. ಆದ್ದರಿಂದ ಇಲ್ಲಿ ದೋಷ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಮತ್ತೆ ಮುಂದಿನ ಭಾಷೆಯಲ್ಲಿ ಅದನ್ನ ವಿಶೇಷವಾಗಿ ಮತ್ತದನ್ನು ವಿಚಾರ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಅದನ್ನು ಮತ್ತೆ ನೋಡುವಂತ